ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಇಲ್ಲೇ ಪಕ್ಕದಲ್ಲೇ ಕೊಲ್ಲಿ ಸರ್ಕಲ್ ಅಂತ ಇದೆ. ಕೊಲ್ಲಿ ಸರ್ಕಲ್ನಲ್ಲಿ ಇದು ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿ ಇರ್ತಕ್ಕಂಥ ಒಂದು ಫ್ಲೈಓವರ್ ಇದೆ ಸ್ನೇಹಿತರೆ. ಅದಕ್ಕೆ ತಕ್ಕಂಗೆ ಸರ್ವಿಸ್ ರಸ್ತೆ ಮಾಡಿದ್ದಾರೆ. ಆ ಸರ್ವಿಸ್ ರಸ್ತೆಗೆ ಒಂದು ಕಡೆ ಮಾತ್ರ ಬ್ರಿಡ್ಜನ್ನು ಹಾಕ್ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅಂದರೆ ಬೆಂಗಳೂರಿಂದ ಮೈಸೂರು ಹೋಗ್ಬೇಕಾದ್ರೆ ಎಡಭಾಗದಲ್ಲಿ ಇಲ್ಲಿ ಒಂದು ವೇ ಮಾಡಿಬಿಟ್ಟಿದ್ದಾರೆ. ಇದು ಭಾಳ ಅನಾಹುತಕ್ಕೆ ಕಾರಣ ಆಗ್ತಾ ಇದೆ. ಬಂದಂಥ ಏನು ಜನ ಇಲ್ಲಿ ತಿರುಗಿಸಿ ಅಲ್ಲಿ ಹೋಗ್ಬೇಕಾಗುತ್ತೆ. ಇದಕ್ಕೆ ಬೆಂಗಳೂರು ಮತ್ತು ಮೈಸೂರು ನಡುವೆ ಇರ್ತಕ್ಕಂಥ ಎಲ್ಲ ನದಿಗಳಿಗೂ ಎಲ್ಲ ಸರ್ವಿಸ್ ರಸ್ತೆಗಳಲ್ಲಿ ಬ್ರಿಡ್ಜನ್ನು ಹಾಕಿರೋದು ಸರಿ ಅಷ್ಟೇ. ಆದರೆ ಶಿಂಷಾ ನದಿಗೆ ಒಂದು ಕಡೆ ಮಾತ್ರ ಬ್ರಿಡ್ಜ್ ಇದೆ, ಇನ್ನೊಂದು ಕಡೆ ಆ ಸರ್ವಿಸ್ ರಸ್ತೆಯನ್ನು ಮೊಟಕುಗೊಳಿಸಿದ್ದಾರೆ. ದಯಮಾಡಿ ಇದನ್ನು ಸರಿಪಡಿಸಬೇಕು. ಘನ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಅಥವಾ ಉಸ್ತುವಾರಿ ಸಚಿವರು ಅಥವಾ DC ಸಾಹೇಬರು ಅಧಿಕಾರಸ್ಥರು ತಾವು ದಯಮಾಡಿ ಇದನ್ನು ನಮಗೆ ಈ ನ್ಯೂನತೆಯನ್ನು ಸರಿಪಡಿಸ್ಕೊಡ್ಬೇಕು. ಇದು ಆಗಬೇಕಾಗಿರೋ ಕೆಲಸ. ನಮಗೆ ಎಷ್ಟು ಅನಾಹುತ ಆಗ್ತಾ ಇದೆ ಇಲ್ಲಿ ಏನು ಒಂದು ಇಲ್ಲಿ ತಿರುಗಿ ಹೋಗ್ಬೇಕಾದ್ರೆ ಎಷ್ಟೋ ಜನ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ದಯಮಾಡಿ ನೋಡಿ, ಇಲ್ಲಿ ಕಸಾಯಕ್ಕೆ ಹಾಕಿದ್ದಾರೆ ನೋಡಿ ಕಸನ. ಈ ಸ್ವಚ್ಛ ಭಾರತ ಕಲ್ಪನೆಯಲ್ಲಿ ಏನು ನಮಗೆ ಬನ್ನಿ ಕೋಳಿ ಕಸನ ತಗೊಬಂದು ಇಲ್ಲಿ ಸುರಿತಾ ಇದ್ದಾರೆ. ಇದು ನಗರಸಭೆಯ ಒಂದು ಕಾರ್ಯ ಅಲ್ವೇ? ನಗರಸಭಾಧ್ಯಕ್ಷರು ಇದನ್ನೆಲ್ಲ ಗಮನಿಸಿ ಈ ಒಂದು ಸಹಾಯವಾಣಿ ಮಾಡಿ ಅಂತ ಹೇಳಿದೆ. ನಾನು ಒಂದು ಸಹಾಯವಾಣಿ ಕೊಡಿ, ನಾನು ಕಾಲ್ ಮಾಡಿ ನಿಮಗೆ ಎಲ್ಲಿ ಏನು ಸುರಿತಾ ಇದ್ದಾರೆ ಅಂತ ತೋರಿಸ್ತೀನಿ. ಸಾರ್ವಜನಿಕರು ಸಹಕಾರ ಕೊಡ್ತಾರೆ. ನೀವು ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತಕ್ಕಂಥ ಒಂದು ಕರ್ತವ್ಯ ನಿಮ್ಮದು ಅಂತ ಹೇಳ್ತಾ ನಾನು ದಯಮಾಡಿ ನಿಮ್ಮಲ್ಲಿ ಕೋರ್ಕೊಳ್ತೀನಿ. DC ಸಾಹೇಬರೇ ಅಥವಾ ಉಸ್ತುವಾರಿ ಸಚಿವರೇ ಅಥವಾ ಕೇಂದ್ರ ಸಚಿವರೇ, ದಯಮಾಡಿ ಇದನ್ನೆಲ್ಲ ಇಂಥ ಕುಂದುಕೊರತೆಗಳನ್ನು ನೀವು ಪರಿಹಾರ ಕೊಡಬೇಕಿದ್ದಕ್ಕೆ. ಇದು ಸತ್ಯ. ಇದು ಬಡವರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ನಿಜವಾಗ್ಲೂ ರೈತರು ಏನು ಕಷ್ಟಪಡ್ತಿದ್ದಾರೆ. ಇಲ್ಲೊಂದು ಲಿಫ್ಟ್ ಇರಿಗೇಷನ್ ಇದೆ, ಅದು ಕೆಲಸ ಮಾಡ್ತಾ ಇಲ್ಲ ನೋಡಿ. ಈ ಥರ ಇದೆಲ್ಲ ಅನ್ಯಾಯಗಳು ಸರಿಪಡಿಸ್ಬೇಕು. ಘನ ಸರ್ಕಾರ ಏನು ಸರ್ಕಾರ ಇದೆ, ನೀವು ಈ ಕೆಲಸ ಮಾಡಬೇಕು. ನಿಮ್ಮ ಕರ್ತವ್ಯ ನೀವು ಮಾಡಿದ್ರೆ ಎಲ್ಲ ತಂತಾನಾಗೆ ಚೆನ್ನಾಗಿರ್ತದೆ. ಸ್ವಚ್ಛ ಭಾರತ ಅಂತ ಏನು ದೊಡ್ಡದಾಗಿ ಕೊಚ್ಕೊಂಡ್ರೆ ಏನು ಪ್ರಯೋಜನ ನೋಡಿ ಸ್ನೇಹಿತರೆ. ನಾನು ವಾಕ್ ಮಾಡ್ತೀನಿ ಇಲ್ಲಿ ದಿನ ನೋಡಿ. ಇಂಥ ಅನ್ಯಾಯ ಅತ್ಯಾಚಾರ ಇವೆಲ್ಲ ನೋಡ್ಕೊಂಡು ನಾವು ಕಣ್ಣೆದುರಿಗೆ ನೋಡುವಂಥ ಸ್ಥಿತಿ ಬಂದಿದೆ. ಸರ್ಕಾರ, ಘನ ಸರ್ಕಾರ ಇರ್ಬೋದು, ಕೇಂದ್ರ ಮಂತ್ರಿಗಳಿರ್ಬೋದು, ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, ಅಥವಾ ಜನಪ್ರತಿನಿಧಿಗಳು, ಜನನಾಯಕರು ಈ ಒಂದು ಇಲ್ಲಿ ಬ್ರಿಡ್ಜನ್ನು ಹಾಕಿ ಕೊಡಿ. ಬ್ರಿಡ್ಜನ್ನು ಮಾಡಬೇಕಿದ್ದಕ್ಕೆ ನಮ್ಮ ಶಿಂಷಾ ನದಿಗೆ ಅನ್ಯಾಯ ಆಗಿದೆ. ಒಂದೇ ಒಂದು ಕಡೆ ಮಾತ್ರ ಮಾಡಿದ್ದೀರಿ, ಇದು ಸರಿಯಲ್ಲ. ಇಲ್ಲಿ ಒಂದು ಸರ್ವಿಸ್ ರಸ್ತೆಗೆ ಒಂದು ಸೇತುವೆ ನಿರ್ಮಾಣ ದಯಮಾಡಿ ಮಾಡಿಕೊಡಿ ಅಂತ ಈ ಮೂಲಕ ನಾನು ಕೈ ಮುಗಿ ಕೇಳ್ಕೊಳ್ತೀನಿ. ಶಾಸಕರೇ, ಸಚಿವರೇ, ಯಾರೇ ಆಗಲಿ ತಮ್ಮ ಅಧಿಕಾರಾವಸ್ಥೆಯಲ್ಲಿ ಈ ಒಂದು ಕೆಲಸಗಳನ್ನು ಆಗಬೇಕು ಅನ್ನೋದು ನನ್ನ ಎಲ್ಲರ ಕರ್ತವ್ಯ. ನಮ್ಮ ಕೋಡಹಳ್ಳಿ ಜನ ಹಾಗೆ ಸುತ್ತಮುತ್ತಲಿನ ಜನಗಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಇದೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀಲೇಬೇಕು. ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಏನು ಸಮಾಜದ ಒಂದು ಕಾರ್ಯಕ್ರಮ ಆಗಬೇಕು ನೋಡಿ. ಹಿಂಗೆ ಅನ್ಯಾಯ ಮಾಡೋದ್ರಿಂದ ಯಾವ ಸರ್ಕಾರ ಇದು ಏನು ಪ್ರಯೋಜನ? ಯಾವ ಕೇಂದ್ರ ಸರ್ಕಾರವೇ ಆಗಲಿ, ರಾಜ್ಯ ಸರ್ಕಾರವೇ ಆಗಲಿ ಈ ಅನ್ಯಾಯಗಳನ್ನು ತಡೆಗಟ್ಟಬೇಕು ನೋಡಿ. ಇಲ್ಲಿ ಮಾಡಿರೋ ಫ್ಲೈಓವರ್ನ ಸರಿಯಾದು ಬೆಂಗಳೂರಿಂದ ಮೈಸೂರು ಜನ ಸಲೀಸಾಗಿ ಹೋಯ್ತಾರೆ. ಆದರೆ ನಾವು ಸರ್ವಿಸ್ ರಸ್ತೆಯಲ್ಲಿ ಓಡಾಡುವಂಥ ಹಳ್ಳಿಗರು ನೀವು ನೆಮ್ಮದಿಯಾಗಿ ಬದುಕಬೇಕೋ ಬೇಡವೋ ನೋಡಿ. ಇದು ನಾನು ಕೇಳೋದು. ಜನಪ್ರತಿನಿಧಿಗಳೇ, ದಯಮಾಡಿ ಕಸ ಕಡ್ಡಿ ಇದೆಲ್ಲನೂ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಒಂದು ಸ್ವಚ್ಛ ಭಾರತ ಕನಸು ಕಂಡಿರೋದು ನಿಜವಾಗ್ಲೂ ದಯಮಾಡಿ ಇದನ್ನೆಲ್ಲ ನಿಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ಮಾಡಿ. ಅಧಿಕಾರಸ್ಥರು ಮಾಡಬೇಕಾಗಿರೋದು. ಯಾರು ಸಾರ್ವಜನಿಕರು ಏನು ಮಾಡೋಕ್ಕಾಗುತ್ತೆ? ಅಧಿಕಾರಸ್ಥರು ನಿಮ್ಮ ಅಧಿಕಾರನ ಬಳಸ್ಕೊಂಡು ಇದೆಲ್ಲ ನ್ಯೂನತೆಗಳನ್ನು ತಿದ್ದಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.